ನಾನು ಪ್ರಮೋದ್ ಡ್ಯೂಟಿ ಅಂತೇಳಿ ಬಾಗಲಕೋಟೆಯಿಂದ ಬಂದಿದ್ದೀನಿ. ಕಳೆದ 10 ವರ್ಷಗಳಿಂದ ನಾನು ಇಲ್ಲಿ ಹಂಪಿ ಉತ್ಸವಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ಜಿಂದಾಲಲ್ಲಿ ವರ್ಕ್ ಮಾಡೋದು, ನಮ್ಮ ಫ್ಯಾಮಿಲಿ ಸಮೇತ ಬಂದಿದೆ, 2 ಮಕ್ಕಳು ಮತ್ತು ಹೆಂಡತಿ ಜೊತೆ ಬಂದಿದ್ದೀನಿ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತ್ ಆಗಲಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಆಗಿರಲಿ ಎಲ್ಲರೂ ಸೇರಿ ಅದ್ದೂರಿಯಾಗಿ ಮಾಡ್ತಾ ಇರೋದು ಭಾಳ ಖುಷಿ ತರ್ತಾ ಇದ್ದಾರೆ ನಮಗೆಲ್ಲ ಬಂದವರಿಗೆಲ್ಲ. ಫಲಪುಷ್ಪ ಪ್ರದರ್ಶನ ಇರಲಿ, ನಮ್ಮ ಡ್ಯಾಮ್ ಆಗಿರಲಿ ಮತ್ತು ರೋಡ್ ಲೈಟ್ಸ್ ಆಗಲಿ ಭಾಳ ಅದ್ದೂರಿಯಾಗಿ ಅರೌಂಡ್ 50 ಕಿಲೋಮೀಟರ್ಗಟ್ಟಲೆ ಇಲ್ಲಿ ಲೈಟ್ ಹಾಕಿರೋದ್ರಿಂದ ಪ್ರತಿಯೊಬ್ಬರಿಗೂ ಆಕರ್ಷಣೆ ಆಗಿದೆ. ಮತ್ತು ಇಲ್ಲಿ ನಾವು ಡ್ಯಾಮ್ ಅಂತೂ ಈ ಸರಿ ಮೇನ್ ಆಕರ್ಷಣೆ ಡ್ಯಾಮ್ ಆಗಿದೆ. ಡ್ಯಾಮನ್ನು ಮಾಡೆಲ್ನ ತಂದಿಟ್ಟಿದ್ದಾರೆ. ಮತ್ತು ಫಲಪುಷ್ಪ ಪ್ರದರ್ಶನಗಳಂತೂ ಅದ್ದೂರಿ, ಪ್ರತಿ ವರ್ಷಕ್ಕಿಂತ ಅದ್ದೂರಿ ಮಾಡಿದ್ದಾರೆ. ಮತ್ತು ಈ ಸಾರಿ ಡ್ರೋನ್ ಅಂತೇಳಿ ಡ್ರೋನ್ ಶೋ ಅಂತ ಹೊಸದು ಮಾಡ್ತಾ ಇದ್ದಾರೆ. ಲೇಜರ್ ಶೋ, ಡ್ರೋನ್ ಶೋ ಮತ್ತು ಪಟಾಕಿ ಆಗಿರಲಿ, ಗಾಳಿಪಟ ಉತ್ಸವ ಆಗಿರಲಿ, ಮತ್ತು ಗ್ರಾಮೀಣ ಕ್ರೀಡೆಗಳಾದಂಥ ಕುಸ್ತಿ, ಕಲ್ಲು ಎತ್ತೋದು, ಸಾಗಣೆ ಎತ್ತೋದ್ರಿಂದ ಹಿಡ್ಕೊಂಡು ಹಂಪಿ ಬಾಯ್ ಸ್ಕೈ ಅನ್ನೋ ಹೊಸ ಆವಿಷ್ಕಾರವನ್ನು ಕೂಡ ತಂದು ಇಲ್ಲಿ ಪ್ರತಿಯೊಬ್ಬರಿಗೂ ನಮಗೆ ನಾವು ಹಂಪಿನ ಬಾಯ್ ಸ್ಕೈಯಿಂದ ನೋಡೋ ಸದಾವಕಾಶವನ್ನು ಕಲ್ಪಿಸಿದ್ದಾರೆ. ಅದಕ್ಕೋಸ್ಕರ ಪ್ರವಾಸೋದ್ಯಮ ಮತ್ತು ಜಿಲ್ಲಾಡಳಿತಕ್ಕೆ ನಾವು ವಂದನೆಗಳು ಸಲ್ಲಿಸ್ತೇನೆ. ನಾವು ಫ್ಯಾಮಿಲಿ ಸಮೇತ ಇಲ್ಲಿ ಬಂದು ಭಾಳ ಎಂಜಾಯ್ ಮಾಡ್ತಾ ಇದ್ದೀವಿ. ತಾವು ಕೂಡ ಬಂದು ಎಂಜಾಯ್ ಮಾಡಂತೇಳಿ ತಮಗೆ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಅವಿನಾಶ್ ಅಣ್ಣವ್ರ ಬಗ್ಗೆ ಯೂಟ್ಯೂಬ್ ಚಾನಲ್ ಇದೆ. ಸೊ ಅವ್ರದಲ್ಲಿ ತುಂಬ ನೋಡಿದಂಥ ಎಲ್ಲ ವೀಡಿಯೋಗಳನ್ನೆಲ್ಲ ತುಂಬ ಇಷ್ಟಪಡ್ತೀವಿ. ಸೊ ಆಮೇಲೆ ಉತ್ಸವ ಆಗಿರ್ಬೋದು, ಯಾವುದಾದ್ರೂ ಜಾತ್ರೆಗಳಾಗಿರ್ಬೋದು, ಮತ್ತು ಇನ್ನೊಂದಾಗಿರ್ಬೋದು, ಯಾವುದೇ ಯೂಟ್ಯೂಬ್ ಚಾನಲ್ಗೆಲ್ಲ ಇದು ಮಾಡ್ತಾರೆ, ಜನರಿಗೆಲ್ಲ ತಿಳಿಸ್ಕೊಡ್ತಾರೆ. ಒಳ್ಳೇದಿದ್ರು ಇನ್ನೊಂದಿದ್ರು ಎಲ್ಲನೂ ತಿಳಿಸ್ಕೊಡ್ತಾರೆ. ದಯವಿಟ್ಟು ಎಲ್ಲರೂ ಪ್ರತಿಯೊಂದು ಟ್ರಾವೆಲ್ಸ್ ಆಗಿರಲಿ, ಜಾತ್ರೆ ಹಬ್ಬ ಹರಿದಿನಗಳ ಬಗ್ಗೆ ವಿಶೇಷವಾಗಿ ಅವರ ಯೂಟ್ಯೂಬ್ ಚಾನಲ್ ಮೂಡಿ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಮೇಲೆ ಆರ್ತದದು.
ಚಂದನ ಅಂತ ಕುವೆಂಪು ಯೂನಿವರ್ಸಿಟಿಯಿಂದ ಬಂದಿರೋದು. ನಾವು ವೈಲ್ಡ್ ಲೈಫ್ ಸ್ಟೂಡೆಂಟ್ಸ್ ಆಗಿದ್ದೀವಿ. ನಾವು ಅರಣ್ಯ ಇಲಾಖೆ ವತಿಯಿಂದ ನಾವು ಈ ಒಂದು ಅರಣ್ಯ ಒಂದು ಥೀಮ್ ಇಟ್ಕೊಂಡು ಹಂಪಿ ಉತ್ಸವಕ್ಕೆ ನಾವು ಒಂದು ಸ್ಟಾಲ್ ಹಾಕಿದ್ದೀವಿ. ನಾವಿಲ್ಲಿ ನೋಡಬೇಕಾಗಿರೋದು ಮತ್ತೆ ಒಂದು ಫಸ್ಟ್ ನೋಡಬೇಕು ದಾರೋಜಿ ಏಷ್ಯಾದ ಮೊಟ್ಟ ಮೊದಲ ಕರಡಿ ಧಾಮ ಆಗಿದೆ. ಮತ್ತೆ ಇನ್ನೊಂದು ನೋಡ್ಬೋದು ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದು ಲೈಕ್ ಝೂಲಾಜಿಕಲ್ ಪಾರ್ಕ್ ಇದೆ, ಅದು ಕಮಲಾಪುರ ಇಲ್ಲೇ ಲೊಕಲೈಟ್ಸ್ ಆಗಿದೆ. ಮತ್ತೆ ಇನ್ನೊಂದು ನೋಡ್ಬೋದು ದೊಡ್ಡ ಕರಡಿ ಧಾಮ ಆಗಿರುವಂತಹ ಗುಡೆ ಬಂಡೆದು ಅದು ಒಂದು ಸ್ಟಾಲ್ ನೋಡ್ತಾ ಇದ್ದೀವಿ. ಮತ್ತೆ ಇಲ್ಲಿ ಬಂದು ನೋಡ್ಬೋದು ಅಂಕ ಸಮುದ್ರ, ಇದು ಜೌಗು ಪ್ರದೇಶ. ನಾವು ಹೊರಗಿಂದ ಬಂದಿರೋ ಪಕ್ಷಿಗಳನ್ನೆಲ್ಲ ಇಲ್ಲಿ ನೋಡ್ಬೋದಾಗಿದೆ. ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿರೋದು ನಮ್ಮ ರೇಣುಕಾ ಸೈನಿಶ್ ಮತ್ತೆ ಡಿಸ್ಪ್ಲೇ ಅವ್ರ ಕಡೆಯಿಂದ. ಜನಕ್ಕೆ ನಾನು ಇಲ್ಲಿಂದ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವು ಇಲ್ಲಿ ನೋಡಿರೋ ಪ್ರಕಾರ ಇಲ್ಲಿರೋ ಡ್ರೈ ಏರಿಯಾ ಇದೆ, ಫಾರೆಸ್ಟ್ ಇಲ್ಲ ಅಂತ ನಾವು ತುಂಬಾ ಜನ ಅನ್ಕೋತಾರೆ. ಬಟ್ ಇದನ್ನ ನಾವು ಪ್ರಾಕ್ಟಿಕಲ್ ಆಗಿ ಜನನ ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಲಿ ಅಂತ ನಾವು ವಾಕ್ ವೇನು ಇನ್ಕ್ಲೂಡ್ ಮಾಡಿದೀವಿ ಇದ್ರೊಳಗಡೆ. ನೀವು ನೋಡ್ತಾ ಇರ್ಬೋದು. ಬಟ್ ಜನ ಒಳಗೋಗಿ ಹೊರಗೆ ಬರ್ತಾ ಇದ್ದಾರೆ, ಅವ್ರು ನ್ಯಾಚುರಲ್ ಆಗಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ನಾವು ಈ ಒಂದು ಥೀಮ್ ಮಾಡಿರೋ ಒಂದು ಮೇನ್ ಇಂಪಾರ್ಟೆಂಟ್ ಪರ್ಪಸ್ ಏನು ಅಂದ್ರೆ, ಇಲ್ಲಿನ ಸ್ಥಳೀಯ ಜನಗಳಿಗೆ ಇಲ್ಲಿರೋ ಪ್ರಾಣಿಗಳು ಮತ್ತೆ ಇಲ್ಲಿರೋ ನೇಚರ್ನ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಒಂದು ಪರ್ಪಸ್ಗೋಸ್ಕರ ನಾವು ಈ ಸ್ಟಾಲ್ನ ಇದು ಮಾಡಿದ್ದೀವಿ. ನಾವಿಲ್ಲಿ ತುಂಬ ಜನಕ್ಕೆ ಇಲ್ಲಿ ಯಾವ್ಯಾವ ಥರ ಬರ್ಡ್ಸ್ ಬರುತ್ತೆ, ಯಾವ್ಯಾವ ಥರ ಬರ್ಡ್ಸ್ ಇದೆ, ಎಲ್ಲೆಲ್ಲಿಂದ ಬರುತ್ತೆ ಅದೆಲ್ಲ ಐಡಿಯಾನೂ ಇರಲ್ಲ. ಸೊ ನಾವಿಲ್ಲಿ ಅಂಕ ಸಮುದ್ರ ಒಂದು ಬರ್ಡ್ಸ್ ಇದಿದೆಯಲ್ಲ, ಬರ್ಡ್ ಸ್ಟಾಲ್ ಇದೆಯಲ್ಲ, ಅದನ್ನ ನೋಡಿ ಅಬ್ಸರ್ವ್ ಮಾಡಿ ಅಲ್ಲಿ ಎಲ್ಲೆಲ್ಲಿಂದ ಬರ್ಡ್ಸ್ ಬರುತ್ತೆ ಅದೆಲ್ಲ ನಾಲೆಡ್ಜ್ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಇದೊಂದು ಸ್ಟಾಲ್ನ ಲೈಕ್ ಹಾಕಿದ್ದೀವಿ ಅಂತ. ಥ್ಯಾಂಕ್ ಯು.